ಸರ್, ಈಗ ಸರ್ವೇ ಸಾಮಾನ್ಯವಾಗಿ ಕಂಪ್ಲೀಟಾಗಿ ಎಲ್ಲ ಕಡೆ ಕಾರ್ಪೊರೇಟ್ ಜಗತ್ತು ಅಂತ ಹೇಳ್ಬೋದು. ಈ ಕಾರ್ಪೊರೇಟ್ ಜಗತ್ತಿನಲ್ಲಿ ಒಂದು ಸರ್ಕಾರಿ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ ಲಾಭದತ್ತ ತೆಗೆದುಕೊಂಡು ಹೋಗೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳ್ಬೋದು. ಈ ಕಾರ್ಪೊರೇಟ್ ಜಗತ್ತಿನ ಜೊತೆಗೆ ಕಾಂಪೀಟ್ ಮಾಡುವ ಸಂದರ್ಭದಲ್ಲಿ ಈಗ ಈ ಹಿಂದೆ ಎಲ್ಲ ಒಂದಷ್ಟು ಮೊನೋಪಲೀಸ್ ಇತ್ತು, ಅಥವಾ ಮೈಸೂರು ಸ್ಯಾಂಡಲ್ ಅಂದಿದ ತಕ್ಷಣ ಕೇಳಿದ ತಕ್ಷಣ ಜನ ತಗೊಳ್ತಾ ಇದ್ರು. ಬಟ್ ಅದಾದಮೇಲೆ ಒಂದಷ್ಟು ಏರಿಳಿತಗಳು ಕೂಡ ಆಯಿತು. ಬಟ್ ಈಗಿನ ಕಾರ್ಪೊರೇಟ್ ಜಗತ್ತಿನ ಜೊತೆಗೆ ನೀವು ಯಾವ ರೀತಿ ಸ್ಪರ್ಧೆ ಮಾಡ್ತಾ ಇದ್ದೀರಿ? ಮಾರ್ಕೆಟಿಂಗ್ ಸ್ಕಿಲ್ಸ್ ಅಥವಾ ಸ್ಟ್ರಾಟಜೀಸ್ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ ಅಂತ? ಅಲ್ಲ, ಈಗ ಹೇಳಿದಂಗೆ ನಾವು ಈಗ ಫ್ಲಿಪ್ಮಾರ್ಟು, ಆಮೇಲೆ ಅಮೆಝಾನು ಇದನ್ನೆಲ್ಲ ಬಳಸ್ಕೊತಾ ಇದ್ದೀವಿ. ಆಮೇಲೆ ಆನ್ಲೈನು ಎಲ್ಲ ನಮ್ಮ ಮಾರ್ಕೆಟಿಂಗ್ ಕೂಡ ಆಗ್ತಾಯಿದೆ. ಸೊ ಇದನ್ನು ನಾವು ಕೂಡ ಮೊದಲು ಅನುಸರಿಸ್ತಾ ಇರಲಿಲ್ಲ. ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟ್ರ್ ಅವರು, ಮಾರ್ಕೆಟಿಂಗ್ ಡಿವಿಷನ್ನವರು ಎಲ್ಲರೂ ಸೇರಿಕೊಂಡು ಇದ್ರ ಬಗ್ಗೆ ಆಲೋಚನೆ ಮಾಡಿ ನಾವು ಇದನ್ನು ಮಾಡದೇ ಇದ್ದರೆ ಇನ್ನು ಮುಂದೆ ನಮಗೆ ಕಷ್ಟ ಆಗುತ್ತೆ ಅನ್ನೋದು ತಿಳ್ಕೊಂಡು ಮಾಡೋಕ್ಕೆ ಪ್ರಾರಂಭ ಆದಮೇಲೆ ಸುಮಾರು ಅದೇ ಇವತ್ತು ನಮಗೆ 150 ಕೋಟಿಯಷ್ಟು ಅಲ್ಲ, ಇಫ್ ಐ ಆಮ್ ರೈಟ್, 150 ಕೋಟಿ ಸಾರಿ 380 ಕೋಟಿ 380 ಕೋಟಿಯಷ್ಟು ನಮಗೆ ವಹಿವಾಟು ಹೆಚ್ಚಾಗಿದೆ. ಸೊ ಈ ಮಾಡರ್ನ್ ಟ್ರೇಡಿಂದ 380 ಕೋಟಿ ನಮ್ಮ ವಹಿವಾಟು ಹೆಚ್ಚಾಗಿದೆ. ಸೊ ಇದನ್ನು ನಾವು ಅನುಸರಿಸಲೇಬೇಕು, ಇದು ಒಂದು. ಆ ನಂತರ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ನಮ್ಮದು. ಬೇರೆದವರು ಕಮರ್ಷಿಯಲ್ ದೃಷ್ಟಿಯಿಂದ ನೋಡ್ತಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ನಾವು ಗಂಧದ ಎಣ್ಣೆಯನ್ನು ಬಳಕೆ ಮಾಡ್ತೀವಿ ಅಂದರೆ 100ಕ್ಕೆ 100% ಗಂಧದ ಎಣ್ಣೆನ ಬಳಕೆ ಮಾಡ್ತೀವಿ, ಬೇರೆ ಪ್ರಶ್ನೆ ಬರೋದಿಲ್ಲ. ಆಮೇಲೆ ಇದು GI ಪ್ರಾಡಕ್ಟು, ನಮಗೆ ಬೇರೆ ಯಾವ ರೀತಿಯಾದಂಥ ನಾವು ಸಿಂಥೆಟಿಕ್ ಆಯಿಲ್ಸ್ ಆಗಲಿ ಇದು ಆಗಲಿ ಬಳಕೆ ಮಾಡೋದಿಲ್ಲ. ಸೊ ಗುಣಮಟ್ಟದ ಬಗ್ಗೆ ಈಗ ಜನಕ್ಕೆ ವಿಶ್ವಾಸ ಬಂದಿದೆ. ಆಮೇಲೆ ಇವತ್ತು ಆಯುರ್ವೇದದ ಒಂದು ಮಾಹಿತಿ ಪ್ರಕಾರ ಶ್ರೀಗಂಧದ ಎಣ್ಣೆಯಿಂದ ಹಲವಾರು ಈ ಚರ್ಮದ ರೋಗಗಳನ್ನು ಗುಣ ಮಾಡಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈಗ ಜನಕ್ಕೆ ಕೂಡ ಅವೇರ್ನೆಸ್ ಬರ್ತಾಯಿದೆ. ಸೊ ಇದಕ್ಕೋಸ್ಕರ ನಮ್ಮ ಕಡೆ ಹೆಚ್ಚು ಆಕರ್ಷಣೆ ಆಗ್ತಾಯಿದೆ. ಸೊ ಇವೆಲ್ಲ ಕಾರಣ ಅದಾವೆ. ಆಮೇಲೆ ಮುಂಚೆ ನಮ್ಮ ಮಾರ್ಕೆಟಿಂಗ್ನಲ್ಲಿ ನಮ್ಮ ಇರ್ತಕ್ಕಂಥ ರಿಪ್ರೆಸೆಂಟೇಟಿವ್ಸು ಅಷ್ಟು ಆಸಕ್ತಿ ವಹಿಸ್ತಿರಲಿಲ್ಲ. ಈಗ ನಾವು ಬಂದ ಮೇಲೆ ಅದಕ್ಕೆ ಇನ್ಸೆಂಟಿವ್ ಕೂಡ ನಾವು ಕೊಡ್ತಾಯಿದ್ದೀವಿ, ಅವರಿಗೆ ಚುರುಕುಗೊಳಿಸ್ತಾ ಇದ್ದೀವಿ. ಅವರು ಲೊಕೇಶನ್ ಎಲ್ಲಿದ್ದಾರೆ, ಏನಿದ್ದಾರೆ, ಎಷ್ಟು ಡಿಸ್ಟ್ರಿಬ್ಯೂಟ್ಸನ್ನು ಅವರು ಬೀಟ್ ಆಗ್ತಾಯಿದ್ದಾರೆ, ಮಾರ್ಕೆಟಿಂಗ್ ಸರಿಯಾಗಿ ಸ್ಟಾಕ್ ಮೇಂಟೈನ್ ಆಗ್ತಾ ಇದೆಯೋ ಇಲ್ಲೋ, ಎಲ್ಲ ಈ ರೀತಿ ಇರುವಂಥ ನಮ್ಮ ವಹಿವಾಟದಲ್ಲಿ ಏನು ಈ ಇರಬೇಕು ಇಂಟ್ರಿಕಸೀಸ್, ವಾಟ್ ಯು ಕಾಲ್ ಇಂಟ್ರಿಕಸೀಸ್ ಅಂತ ಹೇಳಿದರೆ ಸಣ್ಣ ಸಣ್ಣ ಇಂಥ ವ್ಯವಹಾರದಲ್ಲಿ ಇರುವಂಥ ಸೂಕ್ಷ್ಮತೆಗಳನ್ನು ಕೂಡ ಅದನ್ನು ನಾವು ಇವತ್ತು ಪ್ರತಿ ದಿವಸ ಅದರ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಪಡಿತಾ ಇದ್ದೀವಿ. ಸೊ ಹೀಗಾಗಿ ಇವೆಲ್ಲ ಕಾರಣ ಆಗ್ತಾಯಿದೆ, ಎಲ್ಲನೂ ಕಾರಣ ಆಗ್ತದೆ. ಇದು ಏನಂದರೆ ಒಂದು ಕಂಪ್ನಿ ರನ್ ಮಾಡೋದು, ನೀವು ಹೇಳ್ದಂಗೆ ಇವತ್ತು ಮಲ್ಟಿನ್ಯಾಷನಲ್ ಅವ್ರ ಜೊತೆ ಮತ್ತು ಈ ಕಂಪ್ನೀಸ್ ಜೊತೆ ನಾವು ಪೈಪೋಟಿ ಮಾಡಬೇಕಾದ್ರೆ ನಾವು ಅವರು ಏನು ಮಾಡ್ತಾಯಿದ್ದಾರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗೋ ಪ್ರಯತ್ನ ಮಾಡಿದಾಗ ಮಾತ್ರ ಸಾಧ್ಯ, ಇಲ್ಲದೇ ಇದ್ರೆ ಆಗೋದಿಲ್ಲ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ನಮಗೆ ಮನವರಿಕೆ ಆಗಿದೆ. ಆ ದೃಷ್ಟಿಯಿಂದ ನಾವು ಮುಂದುವರಿತೀವಿ. ಅದೇ, ಯಾಕಂದ್ರೆ ಒಂದು ಸರ್ಕಾರಿ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗ್ತಾ ಇದೀವಿ ಅನ್ನೋದನ್ನ ಬದಿಗೆ ನಾವು ಸರ್ಕಾರಿ ಸಂಸ್ಥೆ ಅಂತ ಅದೇ ರೀತಿಯಾಗಿ ನಡೀತಾ ಇದೆ ಸರ್. ಇಲ್ಲ, ನಾವು ಇದನ್ನ ನಾವಿಲ್ಲಿ ಸರ್ಕಾರಿ ಸಂಸ್ಥೆ ಹೌದು, ಆದರೆ ಸರ್ಕಾರಿ ಸಂಸ್ಥೆ ಅಂತ ಸೋಮಾರಿಯಾಗಿ ಕುಂದಿರ್ಲಿಕ್ಕೆ ಆಗೋದಿಲ್ಲ. ನಾವು ಸೋಮಾರಿಯಾಗಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಸಂಸ್ಥೆ ಎಲ್ಲಿವರೆಗೂ ಬದುಕುತ್ತೋ ಅಲ್ಲಿವರೆಗೂ ಇಲ್ಲಿ ನೂರಾರು ಜನರಿಗೆ, ಸಾವಿರಾರು ಜನ ಇದರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಜನರಿಗೆ ಬದುಕಿದೆ. ನಾವು ಕೇವಲ ಶಾರ್ಟ್ ಸೈಟೆಡ್ ಇರಬಾರ್ದು. ಒಬ್ಬ ರಾಜಕಾರಣಿಯಾಗಿ ನಾ ಇಲ್ಲಿ ಬಂದೀನಿ, ಇವತ್ತಿಲ್ಲಪ್ಪ ನಾಳೆ ಹೋಗ್ತೀನಿ ಅನ್ನೋ ದೃಷ್ಟಿಯಿಂದ ನಡಿ ನನಗೆ ಯಾಕೆ ಬೇಕಿದು ಅನ್ನೋಂಥ ದೃಷ್ಟಿಕೋನ ಅಲ್ಲ. ಇದು ನೂರಾರು ಬದುಕಿದ್ರ ಮೇಲೆ ಅವಲಂಬನವಾಗಿರೋದ್ರಿಂದ ನಾವು ಆ ದೃಷ್ಟಿಕೋನದಿಂದನೇ ನಾವು ಈ ಸಂಸ್ಥೆಯನ್ನು ನಡೆಸಬೇಕು. ಅದನ್ನು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಓಕೆ, ಆ ಪ್ರಯಾಣ ಅಥವಾ ಆ ಪ್ರಯತ್ನದ ಹಿಂದೆ ಹಲವಾರು ಮಜಲುಗಳಿದೆ. ಅದರ ಜೊತೆಗೆ ಇತ್ತೀಚೆಗಷ್ಟೇ ಆಸ್ಟ್ರೇಲಿಯಾ ಪ್ರವಾಸ ಕೂಡ ನೀವು ಕೈಗೊಂಡಿದ್ರಿ. ಸೊ ಇದರ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀರಿ? ಹಾಗಾದರೆ ನಾವು ಆಸ್ಟ್ರೇಲಿಯಾಕ್ಕೆ ಹೋದಂಥ ವಿಷಯ ಏನಪ್ಪ ಅಂತಂದರೆ,
ಆಸ್ಟ್ರೇಲಿಯಾದಲ್ಲಿ ಇವತ್ತು ಶ್ರೀಗಂಧ ಪ್ಲಾಂಟೇಷನ್ಸನ್ನು ಮಾಡಿದ್ದಾರೆ, ಶ್ರೀಗಂಧ ಬೆಳೀತಾ ಇದ್ದಾರೆ, ರೈತರು ಬೆಳೀತಾ ಇದ್ದಾರೆ. ಸೊ ಅದನ್ನು ಎಷ್ಟರ ಮಟ್ಟಿಗೆ ಬೆಳೀತಾ ಇದ್ದಾರೆ, ಹೇಗೆ ಬೆಳೀತಾ ಇದ್ದಾರೆ, ಅದನ್ನು ನಾವು ಇಲ್ಲಿ ಅನುಷ್ಠಾನಗೊಳಿಸ್ಬೋದಾ ಹೇಗೆ? ನಮ್ಮಲ್ಲಿ ಸ್ವಲ್ಪ ಈ ಶ್ರೀಗಂಧ ಈ ಕಳ್ಳತನ ಭಾಳ ನಮ್ಮಲ್ಲಿ. ಅಲ್ಲಿ ಆ ದೇಶದಲ್ಲಿ ಅಲ್ಲಿ ಕಳ್ಳತನ ಅನ್ನೋದೇ ಇಲ್ಲ. ಆಸ್ಟ್ರೇಲಿಯಾದಲ್ಲಿ ಕಳ್ಳತನನೇ ಅನ್ನೋದಿಲ್ಲ. ಶ್ರೀಗಂಧದ ನಮ್ಮ ಸ್ಯಾಂಡಲಮ್ ಅನ್ನುವಂಥ ವೆರೈಟಿನೂ ಬೆಳೀತಾರೆ, ಸ್ಪೆಕೆಟಮ್ ಅನ್ನುವಂಥ ವೆರೈಟಿನೂ ಬೆಳೀತಾರೆ. ಅಲ್ಲಿ ಕಳ್ಳತನ ಅನ್ನೋದೇ ಇಲ್ಲ, ಅಲ್ಲಿ ಕಳ್ಳತನ ಅನ್ನೋದೇ ಇಲ್ಲ. ಸೊ ನಮ್ಮಲ್ಲಿ ಕಳ್ಳತನ ಆಗ್ತಾಯಿದೆ. ನಾವು ರೈತರಿಗೆ ಯಾವ ರೀತಿಯಾಗಿ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥದ್ದು ಒಂದು. ಆಮೇಲೆ ಅವರಿಂದ ಇರುವಂಥ ತಂತ್ರಜ್ಞಾನವನ್ನು ಇವತ್ತು ಹೆಚ್ಚು ಕಡಿಮೆ ನಾವು ಜನರ ಮೇಲೆ ಅವಲಂಬನವಾಗಿ ಅದನ್ನು ಸಂಪೂರ್ಣವಾಗಿ ನಾವು ಕೆಚ್ಚನ್ನು ಅಂತೇನು ಹೇಳ್ತೀವಿ, ಶ್ರೀಗಂಧದ ಕೆಚ್ಚನ್ನು ಪಡಿಬೇಕಾದ್ರೆ ಅದೇ ಇವತ್ತು ನಮಗೆ ಬಹಳಷ್ಟು ಸಮಯ ತೆಗೆದುಕೊಳ್ತೈತಿ. ಅದನ್ನು ಟ್ರಿಮ್ ಮಾಡಬೇಕು, ಮತ್ತೊಂದು ಎಲ್ಲ ಮಾಡೋದು. ಅವರು ಹೇಗೆ ಮಾಡ್ತಾರಪ್ಪ, ಮಷಿನರೀಸ್ ಯೂಸ್ ಮಾಡ್ತಾಯಿದ್ದಾರೆ. ಏನು ಮಷಿನರೀಸ್ ಯೂಸ್ ಮಾಡ್ತಾರೆ? ಆ ಮಷಿನರೀಸ್ ಏನು ತುಂಬ ಸೊಫಿಸ್ಟಿಕೇಟೆಡ್ ಮಷಿನ್ಸಾ ಅಂತ ನೋಡೋಕ್ಕೆ ಹೋಗಿದ್ದೀವಿ. ಅದೇನಂತ ಸೊಫಿಸ್ಟಿಕೇಟೆಡ್ ಮಷಿನ್ಸ್ ಅಲ್ಲ, ಭಾಳ ಸಿಂಪಲ್ಲಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನಾವು ಕೂಡ ಮಾಡ್ಬೋದು. ಸೊ ಆ ಟೆಕ್ನಾಲಜಿ ಕೂಡ ನಾವು ನಮ್ಮ ಜನರಿಗೆ ಏನು ಬೇಕು ಅನ್ನುವಂಥದ್ದು ನಾವು ತಿಳುವಳಿಕೆ ಕೊಟ್ಟರೆ ಆ ಮಷಿನ್ಸನ್ನು ಇಲ್ಲಿ ಕೂಡ ನಾವು ತಯಾರು ಮಾಡ್ಬೋದು. ಸೊ ಹೀಗಾಗಿ ಅವನ್ನೆಲ್ಲನೂ ನಾವು ಕೂಡ ಮುಂದೆ ಬರುವಂಥ ದಿವಸದಲ್ಲಿ ಅವ್ರು ಹೇಗೆ ಮೆಕನೈಸ್ಡ್ ಮಾಡಿದ್ದಾರೆ ಅದು ಕೆಲವೊಂದು ನಾವು ಕೂಡ ಮೆಕನೈಸ್ಡ್ ಮಾಡಿದರೆ ನಾವು ಅದಕ್ಕೆ ಸಮಯವನ್ನು ಉಳಿತಾಯ ಮಾಡ್ಬೋದು ಮತ್ತು ಹಣವನ್ನು ಉಳಿತಾಯ ಮಾಡ್ಬೋದು. ಸೊ ಈ ದೃಷ್ಟಿಯಿಂದ ಒಂದು. ಆಮೇಲೆ ಅವರು ಗಂಧದ ಎಣ್ಣೆಯನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾಯಿದ್ದಾರೆ ಅಂತೂ ನೋಡಿದ್ದೀವಿ. ನಮ್ಮದಕ್ಕೆ ಅವ್ರಿಗೆ ವ್ಯತ್ಯಾಸ ಏನು ಭಾಳಿಲ್ಲ, ಆದರೆ ಅಲ್ಲಿ ಅದನ್ನೇ ಸ್ವಲ್ಪ ಅದನ್ನು ಮಾಡಿಫೈ ಮಾಡ್ಕೊಂಡಿದ್ದಾರೆ. ಇರುವಂಥ ಡಿಸ್ಟಿಲೇಷನ್ ಯೂನಿಟ್ಸ್ ಏನಿದೆ ಅದನ್ನೇ ಸ್ವಲ್ಪ ಅವರು ಮಾಡಿಫೈ ಮಾಡ್ಕೊಂಡಿದ್ದಾರೆ. ಆ ಮಾಡಿಫೈ ಮಾಡ್ಕೊಂಡಂಥದ್ದನ್ನು ಕೂಡ ನಾವು ಇದರಲ್ಲಿ ಮಾಡಲಿಕ್ಕೆ ಸಾಧ್ಯ, ಮೈಸೂರಲ್ಲಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಅದನ್ನು ಕೂಡ ನಾವು ಮಾಡುವಂಥದ್ದಕ್ಕೆ ಮುಂದಾಗಬೇಕು ಅನ್ನೋಂಥ ದೃಷ್ಟಿಕೋನ. ಮತ್ತು ನಮಗೆ ಅವ್ರಿಗೆ ವ್ಯತ್ಯಾಸ ಏನಪ್ಪ ಅಂದರೆ, ನಮ್ಮಲ್ಲಿ ಇವತ್ತು ನಾವು 1 ಲೀಟರ್ 1 ಕೆ ಜಿ ಗಂಧದ ಎಣ್ಣೆ ತಯಾರಾಗಬೇಕಾದ್ರೆ ನಮ್ಮ ಲ್ಯಾಂಡಿಂಗ್ ಕಾಸ್ಟು 1,60,000 1,80,000 ಆಗ್ತಾಯಿದೆ ನಮ್ಮಲ್ಲಿ ಲ್ಯಾಂಡಿಂಗ್ ಕಾಸ್ಟ್. ನಮಗೆ 1 ಲಕ್ಷ ಪ್ಲಸ್ GST ಎಲ್ಲ ಸೇರಿದರೆ 2,25,000ವರೆಗೂ ಹೋಗ್ತಾಯಿದೆ ನಮಗೆ. ಆದರೆ ಅಲ್ಲಿ ಅವರು ಎಲ್ಲ ಮೆಕನೈಸ್ಡ್ ಇರೋದ್ರಿಂದ ಮತ್ತು ಅದಕ್ಕೆ ಬೆಲೆ ಕಡಿಮೆ ಇರೋದ್ರಿಂದ ಅವರಿಗೆ ಬಹಳ ಕಡಿಮೆ ಪ್ರೈಸ್ನಲ್ಲಿ ಅವರು ತಯಾರು ಮಾಡ್ತಾರೆ. ನಮಗಿಂತ ಒಂದು 25-30% ಕಡಿಮೆ ಆಗುತ್ತೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಅಲ್ಲಿ ಅಲ್ಲಿ ಲೇಬರ್ ವೆರಿ ಎಕ್ಸ್ಪೆನ್ಸಿವ್, ಲೇಬರ್ ಭಾಳ ಕಾಸ್ಟ್ಲಿ ಇದ್ದರೂ ಕೂಡ ಅವರು ತಯಾರು ಮಾಡಿದಾಗ ಶ್ರೀಗಂಧದ ಎಣ್ಣೆ ನಮಗಿಂತ 25-30% ಕಡಿಮೆ ಹಣದಲ್ಲಿ ತಯಾರು ಮಾಡ್ತಾರೆ. ಮತ್ತು ಅದು ಟೆಕ್ನಾಲಜಿಗೆ ಮತ್ತು ಗುಣಮಟ್ಟವನ್ನು ಕೂಡ ಕಾಪಾಡಿದ್ದಾರೆ. ಗುಣಮಟ್ಟದಲ್ಲಿ ಎರಡನೇ ಮಾತಿಲ್ಲ, ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಇಲ್ಲ. ಸೊ ಇದನ್ನೆಲ್ಲ ನಾವು ಹೇಗೆ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೂ ನಾವು ಹೋದಂಥದ್ದು. ನಾವು ಆಮೇಲೆ ಈ ಶ್ರೀಗಂಧದ ಎಣ್ಣೆಯಿಂದ ತಯಾರು ಮಾಡ್ತಕ್ಕಂಥ ಹಲವಾರು ಪ್ರಾಡಕ್ಟ್ಸನ್ನು ನೋಡಿದ್ದೀವಿ. ಅಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ನೋಡಿದ್ದೀವಿ, ಆನಂತರ ಮೆಡಿಸಿನಲ್ ಪರ್ಪಸ್ ಯೂಸ್ ಮಾಡೋದನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ಅಗರಬತ್ತಿ, ಈ ಕಡ್ಡಿ ಇರಲಾರ್ದ ಅಗರಬತ್ತಿ ತಯಾರು ಮಾಡ್ತಕ್ಕಂಥದ್ದು ಚೈನಾದಲ್ಲಿ ತಯಾರು ಮಾಡಿಸಿ ತರಿಸ್ತಾರೆ. ಆನಂತರ ಈ ಗಂಧದ ಸಣ್ಣ ಸಣ್ಣ ನಮ್ಮವೇನು ಚಕ್ಕೆ ಇರುತ್ತಲ್ಲ, ಆ ಚಕ್ಕೆಯಿಂದ ಇವತ್ತು ಜ್ಯುವೆಲ್ರಿಗಳನ್ನು ಮಾಡ್ತಾರೆ ಹ್ಯಾಂಡಿಕ್ರಾಫ್ಟ್ಸಿಂದ. ಅದು ಕಾವೇರಿನಲ್ಲಿ ಮಾಡುವಂಥ ಸಾಧ್ಯತೆ ಇದೆ. ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅದನ್ನು ಆದಷ್ಟು ಇಲ್ಲಿ ಶೀಘ್ರವಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ವಿಚಾರ. ಸೊ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನಾದರೂ ಏನು ಅಡೆತಡೆಗಳಿಲ್ಲ. ಸರ್ಕಾರನೂ ಓಪನ್ ಮೈಂಡ್ ಇದೆ, ಮಂತ್ರಿಗಳು ಕೂಡ ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರು ಓಪನ್ ಮೈಂಡ್ ಇದೆ. ಸೊ ಇವತ್ತು ಅದೇ ಚರ್ಚೆ ಆಗಿದೆ. ಅವ್ರನ್ನ ಇಲ್ಲಿ ಒಮ್ಮೆ ಕರೆಸಿ ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ಇಲ್ಲಿ ಕೂಡ ನಮ್ಮ ಇಂಡಸ್ಟ್ರಿ ತೋರಿಸಿ ನಮ್ಮನ್ನು ಯಾವ ರೀತಿಯಾಗಿ ಇಲ್ಲಿ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಒಮ್ಮೆ ಅವ್ರ ಜೊತೆ ಇಲ್ಲಿ ಮೀಟಿಂಗನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ
ಮತ್ತು ನಮ್ಮ ಟೆಕ್ನಿಕಲ್ ಹ್ಯಾಂಡ್ಸ್ ಇದ್ದಾರೆ, ಇದಲ್ಲದೇ ಟೆಕ್ನಿಕಲ್ ಹ್ಯಾಂಡ್ಸ್ ಇದ್ದಾರೆ. ಇವತ್ತು IWST ಅಂತಿದೆ, ಅದೇ ರೀತಿಯಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ. ಇವರೆಲ್ಲರ ಜೊತೆ ಒಂದು ಸ್ವಲ್ಪ ಇಂಟ್ರ್ಯಾಕ್ಷನ್ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋಂಥ ದೃಷ್ಟಿಯಿಂದ ಅವ್ರಿಗೆ ಇನ್ವಿಟೇಷನನ್ನು ಕೊಡೋದು ಕೂಡ ಇವತ್ತು ಆಲೋಚನೆ ಮಾಡಿದ್ದೀವಿ. ಓಕೆ.